ನಾನು ತಲೆಗೆ ನೀವು ಹಾಕ್ಕೊತೀರಾ ಅಂದರೆ ತಲೆಗೆ ನಾನು ತಲೆಗೆ ಹಾಕ್ಕೊತೀನಿ. ವಾರ ನಾವು ಹೋಗಿ ಕಿತ್ಕೊಂಬಂದ್ರೆ ಹಾಕ್ಕೊಂತೀವಿ ತಂಪು. ಯಾರೆಲ್ಲ ಮೊಸರು ಹಾಕಿದ್ರೆ ಡ್ಯಾಂಡ್ರಫ್ ಕೂಡ ಹೋಗುತ್ತೆ. ಡಿಕಾಷನ್ ಚೆನ್ನಾಗಿ ಕಲರ್ ಬರೋಕ್ಕೆ. ಟೀ ಮಾಡ್ತೀವಲ್ವ ನಾವು, ಹಾಲು ಹಾಕ್ದಿರ ಟೀ ಪುಡಿ ಮಾತ್ರ ಚೆನ್ನಾಗಿ ಕುದಿಸ್ಕೊಳ್ಳೋದು. ಆ ನೀರು ಹಾಕಿದ್ರೆ ಚೆನ್ನಾಗಿ ಕಲರ್ ಬರ್ತವೆ ಕೂದಲು. ಕೈಗೂ ಕಾಲು ಎಲ್ಲ ಹಾಕ್ಕೊಂಡು ಹೀಟೆಲ್ಲ ಎಳ್ದಾಕುತ್ತೆ. ಏನಕ್ಕೆ ಹೋಗಿ ಅವನ್ನ ಯಾರು ಸಾಕವರು. ಚೆನ್ನಾಗಿರೋದು ಇಲ್ಲ ಹೇಳಮ್ಮ. ಅವಾಗೊಂದ್ಸಲ ತಂದು ಒಂಚೂರು ಟೇಸ್ಟ್ ಇರಲಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಮೆಹಂದಿನ ತಂದಿದ್ವಿ, ಅದನ್ನು ಬಿಡಿಸಿಟ್ಟಿದ್ದಾರೆ ಚಿನ್ನೂನವರು. ಅದನ್ನು ಮಿಕ್ಸಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ತಲೆಗೂ ಹಾಕ್ಕೋಬೋದು ಸೊಪ್ಪನ್ನ, ಹಾಗೆ ಕೈಗೂ ಕೂಡ ಹಾಕ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಟೀ ಡಿಕಾಷನನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ತಣ್ಣಗಾದ್ಮೇಲೆ ಅದನ್ನು ಶೋಧಿಸ್ಕೊಂಡು ಮಿಕ್ಸಿಗೆ ಹಾಕೋವಾಗಲೇ ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ. ನೀರಿನ ನಂತರ ನಾವು ನೋಡ್ಕೊಂಡು ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೋದು. ಚೆನ್ನಾಗಿ ಇದನ್ನು ಸೋಸ್ಕೊಂಡ್ಮೇಲೆ ಇದನ್ನೇ ಹಾಕಿಬಿಟ್ಟು ನಾನು ಮಿಕ್ಸಿಗೆ ಕೂಡ ಹಾಕಿಟ್ಕೊತೀನಿ. ಸೊಪ್ಪು ಸ್ವಲ್ಪ ಜಾಸ್ತಿನೇ ಇತ್ತು. ಫ್ರೆಂಡ್ ಅವ್ರ ತೋಟದ ಹತ್ರ ಹೋಗಿದ್ರು, ಅಲ್ಲಿತ್ತು ಒಂದು ಗಿಡ ಅಂತೇಳ್ಬಿಟ್ಟು ತಗೊಂಡು ಬಂದಿದ್ದರು. ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಂತರ ನಾವು ನೀಟಾಗಿ ತೊಳ್ಕೊಬೋದು, ಪ್ರಾಬ್ಲಮ್ ಏನಿಲ್ಲ. ಅದೇನು ಕಹಿ ಏನೂ ಇರೋದಿಲ್ಲ ಅಲ್ವ. ಹಾಗಾಗಿ ಒಂದು ಸಲ ತೊಳ್ಕೊಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇದರಲ್ಲೇ ಟೀ ಡಿಕಾಷನ್ ಕೂಡ ಹಾಕ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊತೀನಿ. ಸೊಪ್ಪು ನೋಡೋದಕ್ಕೆ ಜಾಸ್ತಿ ಕಾಣಿಸುತ್ತೆ, ಮಿಕ್ಸಿಗೆ ಹಾಕಿದ್ಮೇಲೆ ಅದು ಕಡಿಮೆನೇ ಆಗುತ್ತೆ ಅಲ್ವಾ. ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸೊ ನಾವು ಹಾಕ್ಕೊತಾ ಇದ್ವಿ ಕೈಗೆ. ಅಷ್ಟೊತ್ತಿಗೆ ನಮ್ಮವ್ರು ಕೂಡ ಬಂದುಬಿಟ್ಟು ನನಗೂ ಹಾಕು ನೋಡೋಣ ಹೆಂಗಿರುತ್ತೋ ಅಂತ ಅಂದರು. ಸರಿ ಅಂತೇಳ್ಬಿಟ್ಟು ಅವ್ರಿಗೂ ಕೂಡ ಹಾಕ್ತಾಯಿದ್ದೀನಿ. ನಾವು ಕೋನುಗಳಲ್ಲಿ ಹಾಕ್ತೀವಲ್ವ, ಆ ಥರ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟೊಂದು ನುಣ್ಣಗೆ ಕೂಡ ಆಗಿರಲಿಲ್ಲ ಸೊಪ್ಪು. ಹಾಗಾಗಿ ನೋಡಿ, ಈ ರೀತಿಯೇ ಹಳೆ ಕಾಲದಲ್ಲಿ ನಾನು ಚಿಕ್ಕ ಮಗು ಇರಬೇಕಾದ್ರೆ ಈ ರೀತಿ ಹಾಕ್ಕೊತಾ ಇದ್ದೆ ಜಾಸ್ತಿ ಸೊಪ್ಪನ್ನು. ಈಗೆಲ್ಲ ಮೆಹಂದಿ ಕೋನುಗಳು ಬಂದಿರುತ್ತೆ, ಅದರಲ್ಲಿ ನಾವು ನೀಟಾಗಿ ಹೆಂಗೆ ಬೇಕೋ ಹಂಗೆ ಡಿಸೈನ್ ಮಾಡ್ಕೋಬೋದು. ಇದರ ಸೊಪ್ಪಲ್ಲಾದರೆ ಇದೇ ರೀತಿಯೇ ಜಾಸ್ತಿ ಹಾಕ್ಕೊಳ್ಳೋದಲ್ವ. ಸೊ ನೀವು ಕೂಡ ಈ ರೀತಿ ಹಾಕ್ಕೊಂಡಿರ್ತೀರ ಚಿಕ್ಕವಾಗಿರಬೇಕಾದ್ರೆ, ಅಥವಾ ಯಾವಾಗಾದರೂ ಹಾಕಿರ್ತೀರಲ್ವ, ನಿಮಗೂ ಕೂಡ ನೆನಪಾಗಿರ್ಬೋದು. ನಾನು ಚಿಕ್ಕವಾಗಿ ಈ ರೀತಿ ಹಾಕ್ಕೊತಾ ಇದ್ದೆ. ಸೊ ಇವತ್ತು ಕೂಡ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ನಮ್ಮವ್ರಿಗೆ ಹಾಕ್ಬಿಟ್ಟು ಮಕ್ಕಳು ಅವರೇ ಹಾಕ್ಕೊಂಡಿದ್ರು. ಈಗ ನಾನು ಕೂಡ ಹಾಗೇ ಹಾಕ್ಕೊತಾ ಇದ್ದೀನಿ. ತಲೆಗೆ ನಾನು ನಾಳೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಗೇ ಇಟ್ಬಿಟ್ಟಿದ್ದೆ. ನಾಳೆ ಮಾರ್ನಿಂಗ್ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ. ಕೈಗೆ ಹಾಕ್ಕೊಂಡು ನೈಟೆಲ್ಲ ಹಾಗೇ ಬಿಟ್ಬಿಟ್ಟಿದ್ದೆ. ಇದನ್ನು ಹಾಕ್ಕೊಳ್ಳೋದ್ರಿಂದ ಬಾಡಿ ಕೂಲ್ ಕೂಡ ಆಗುತ್ತೆ. ತಲೆಗೆ ಕೂಡ ಹಾಕ್ಕೊಳ್ಳೋದ್ರಿಂದ ಹೇರು ಕಲರು ಬರುತ್ತೆ, ಹಾಗೆ ಹೇರು ಕೂಡ ಗ್ರೋತು ಚೆನ್ನಾಗಿ ಆಗುತ್ತೆ. ಆವಾಗವಾಗ ನಾವು ಮೆಹಂದಿ ಸೊಪ್ಪನ್ನು ಹಾಕೋದ್ರಿಂದ ಪೌಡರ್ ಕೂಡ ಸಿಗುತ್ತೆ. ಪೌಡರ್ಗಿಂತ ಸೊಪ್ಪು ಹೆಲ್ದಿ. ಸೊಪ್ಪು ಸಿಗದಿದ್ದಾಗ ನಾವು ಇನ್ನು ಪೌಡರ್ನೇ ಹಾಕ್ಕೋಬೇಕಾಗತ್ತಲ್ವ. ಸೊ ನೈಟೆಲ್ಲ ಹಾಗೇ ಇಟ್ಬಿಟ್ಟಿದ್ದೆ. ಇದನ್ನು ನೋಡಿ, ಕೈಯಲ್ಲಿ ಸ್ವಲ್ಪ ಕಲರ್ ಬಂದಿದೆ ಅಲ್ವ ಚೆನ್ನಾಗಿ. ಇವತ್ತು ತಲೆಗೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಏರ್ಸನ್ನ ಈ ರೀತಿ ಡಿವೈಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ರೂಟ್ಗೆ ಅಪ್ಲೈ ಮಾಡ್ಕೊತೀನಿ ನಾನು. ನಮಗೆ ಚೆನ್ನಾಗಿ ಕಲರ್ ಬೇಕು ಅಂತಂದರೆ ಅವ್ರ ಫ್ರೆಂಡ್ ಹೇಳಿದ್ರಂತೆ, ನಾನೇನು ಎಂದು ಟ್ರೈ ಮಾಡಿಲ್ಲ. ಸೊಪ್ಪು ಕಿತ್ಕೊಂಡು ಬಂದ್ರಲ್ವಲ್ಲ, ಆ ತೋಟದವರೇನು ಹೇಳಿದ್ರಂತೆ, ಲೈಟಾಗಿ ಒಂದು 2 ಡ್ರಾಪ್ಸ್ ಅಷ್ಟು ಕಿರೋಸಿನ್ ಹಾಕಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ ಅಂತ. ಅಂದರೆ ಗ್ರೇ ಹೇರ್ ಇರೋ ಅಂಥವ್ರು ಅಪ್ಲೈ ಮಾಡಿದಾಗ ಮೇ ಬಿ ಆ ಥರ ಟ್ರೈ ಮಾಡ್ಬೋದೇನು.
ಬಟ್ ನಾನೆಂದೂ ಕೂಡ ಆ ಥರ ಟ್ರೈ ಮಾಡಿಲ್ಲ. ಕಿರೋಸಿನನ್ನು ಹಾಕ್ತಾರೆ ಅಂತ ಕೂಡ ನನಗೂ ಗೊತ್ತಿರಲಿಲ್ಲ. ಹಾಕ್ತಾರಂತೆ, ಅವ್ರು ಹೇಳಿದ್ರಂತೆ. ಅವ್ರಿಗೆ ಸ್ವಲ್ಪ ಗ್ರೇ ಹೇರ್ಸ್ ಜಾಸ್ತಿ ಇದೆ ಅವ್ರ ಫ್ರೆಂಡ್ಗೆ. ಅವರು ಯಾವಾಗಲೂ ಕೂಡ ಹಾಕ್ಕೊತಾ ಇರ್ತಾರೆ. ಸೊ ಹಾಗಾಗಿ ಅವ್ರು ಹೇಳಿದ್ರಂತೆ ಮೇ ಬಿ ಹಾಕ್ತಾರೇನೋ. ನೀವು ಯಾರಾದರೂ ಹಾಕ್ತಾಯಿದ್ರೆ ಆ ಥರ ನನಗೆ ಕೂಡ ಕಾಮೆಂಟಲ್ಲಿ ತಿಳಿಸಿ. ನನಗೂ ಗೊತ್ತಿಲ್ಲ ಕಿರೋಸಿನ್ ಕೂಡ ಈ ಥರ ಯೂಸ್ ಮಾಡ್ತಾರೆ ಅಂತ. ನಾನಾದರೆ ಟೀ ಡಿಕಾಷನ್ ಮಾತ್ರ ಹಾಕ್ಕೊಂಡಿದ್ದೀನಿ. ನನಗೆ ಗ್ರೇ ಹೇರ್ ಏನಿಲ್ಲ, ಬಟ್ ನನಗೆ ಮೆಹಂದಿ ಕಲರು ಬಂದರೆ ತುಂಬ ಇಷ್ಟ, ಸ್ವಲ್ಪ ಬ್ಲ್ಯಾಕ್ಗಿಂತ. ಹಾಗಾಗಿ ಅವಾಗವಾಗ ನಾನು ಚಿಕ್ಕವಾಗಿರ್ಬೇಕಾದ್ರೆ ತುಂಬ ಹಾಕ್ತಾಯಿದ್ದೆ, ಯಾಕಂದರೆ ಅವಾಗ ಸೊಪ್ಪು ಜಾಸ್ತಿ ಸಿಗ್ತಾಯಿತ್ತು, ಹಾಕ್ಕೊತಾ ಇದ್ದೆ, ಅಂದರೆ ಕಾಲೇಜ್ ಟೈಮಲ್ಲಿ. ಬಟ್ ಈಗ ಸೊಪ್ಪು ಸಿಗೋದೇ ಕಷ್ಟ ಅಲ್ವ, ಹಾಗಾಗಿ ಹಾಕೋದಿಲ್ಲ. ಸೊ ಏರಿಗೆಲ್ಲ ಅಪ್ಲೈ ರೂಟ್ಗೆ ನಾನು ನೀಟಾಗಿ ರಸ ಎಲ್ಲ ಇಳಿಯೋ ಥರ ಅಪ್ಲೈ ಮಾಡಿಟ್ಟಿದ್ದೀನಿ. ಈಗ ಮಿಕ್ಕಿರೋದನ್ನು ಸ್ವಲ್ಪ ಹೇರ್ಸ್ಗೆ ಮೇಲೆ ಈ ರೀತಿ ಹಚ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಹೊತ್ತು ಗಂಟು ಹಾಕ್ಕೊಬಿಡ್ತೀನಿ. ಅದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಒಂದು 2 ಅವರ್ಸ್ 3 ಅವರ್ಸ್ ಕೂಡ ಬಿಡ್ಬೋದು. ಕೋಲ್ಡ್ ಆಗುತ್ತೆ ಅನ್ನೋರಾದರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಬಿಟ್ಟು ತೊಳ್ಕೊಬಿಡಿ. ನನಗೆ ಕೋಲ್ಡ್ ಏನು ಆಗೋದಿಲ್ಲ, ಹಾಗಾಗಿ ನಾನು ಜಾಸ್ತಿ ಹೊತ್ತೇ ಇಡ್ತೀನಿ. ನಂತರ ನೋಡಿ ಇನ್ನೊಬ್ಬರು ಫ್ರೆಂಡ್ ಯಾರೋ ಅವರು ತೋಟದಲ್ಲಿ ಹಾಕಿದ್ರು ಆಲೂಗಡ್ಡೆನ. ಸೊ ಹಾಗಾಗಿ ಮನೆಗೆ ಕೊಟ್ಟು ಕಳಿಸಿದ್ರು ಸ್ವಲ್ಪ ಜಾಸ್ತಿನೇ. ಅದನ್ನು ನಮ್ಮವರೇನೆ ಎಲ್ಲನೂ ತುರಿದ್ಬಿಟ್ಟು ಇಟ್ಟಿದ್ದಾರೆ ನಾನು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ. ಸೊ ಅದನ್ನೀಗ ಬೇಯಿಸೋಣ ಅಂದರೆ ಅರ್ಧ ಬೇಯಿಸ್ಕೋಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಎಲ್ಲ ಕೂಡ ಸ್ಲೈಸಸ್ ಥರ ಕಟ್ ಮಾಡಿ ಇಟ್ಟಿದ್ದಾರೆ. ಈಗ ಅದನ್ನು ನಾನು ಇನ್ನೊಂದು ಸಲ ತೊಳ್ಕೊಂಡು ನೀರಲ್ಲಿ ಹಾಕಿ ಇಟ್ಟಿದ್ರು ಬರೋಷ್ಟೊತ್ತಿಗೆ. ನೀರು ಇನ್ನೊಂದು ಸೈಡ್ ನಾನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಅಂದರೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು, ಎಷ್ಟು ದಿನ ಬೇಕಾದರೂ. ಹಪ್ಪಳ ಎಲ್ಲ ಸ್ಟೋರ್ ಮಾಡಿ ಇಡ್ತೀವಲ್ಲ ಅದೇ ರೀತಿ. ಸೊ ಅದರಿಂದ ಇದನ್ನು ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಬಿಸಿ ನೀರು ಕಾದ್ಮೇಲೆ ಆ ನೀರಲ್ಲಿ ಹಾಕ್ಕೊಂಡು ಒಂದು 50% ಬೇಯೋವರೆಗೂ ಕೂಡ ನಾವು ಅದನ್ನು ಬೇಯಿಸ್ಕೋಬೇಕು. ಈ ದೊಡ್ಡದು ಬೌಲ್ ಇದೆಯಲ್ವ, ಇದರಲ್ಲಿ 2 ಬೌಲ್ ಅಷ್ಟು ಆಗಿತ್ತು ಕಟ್ ಮಾಡಿರೋದು. ಇನ್ನೂ ಕೂಡ ಆಲೂಗಡ್ಡೆ ತುಂಬಾ ಇದೆ. ಸೊ ಇದನ್ನು ಈಗ ನಾನು ಒಂದು 50% ಬೇಯೋ ಅಷ್ಟು ಬೇಯಿಸ್ಬಿಟ್ಟು ಇಟ್ಕೊತೀನಿ. ಬಿಸಿ ನೀರು ಕಾದ್ಮೇಲೆ ಹಾಕ್ಕೋಬೇಕು. ಈಗ ಇದು ನೋಡಿ 50% ಬೆಂದಿದೆ. ನಾನು ತಣ್ಣಗಾಗೋವರೆಗೂ ಹಾಗೇ ಬಿಟ್ಬಿಟ್ಟಿದ್ದೆ. ಈಗ ಇದನ್ನು ನೀರೆಲ್ಲ ಸೋಸಿಬಿಟ್ಟು ನಾನು ಕ್ಲಾತ್ ಮೇಲೆ ಹಾಕ್ಕೊತಾ ಇದ್ದೀನಿ. ನಂತರ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಾಕ್ಕೋಬೇಕು. ಸಾಯಂಕಾಲ ನಾನು ಬೇಯಿಸಿದ್ರಿಂದ ತಗೊಂಡು ಬಂದು ಫ್ಯಾನ್ ಕೆಳಗಡೆ ಇಟ್ಟಿದ್ದೆ, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ. ಫ್ಯಾನ್ ಕೆಳಗಡೆ ಸ್ವಲ್ಪ ಹೊತ್ತು ಗಾಳಿಗೆ ಹಾರ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಕೂಡ ಹಾಕಿಟ್ಟಿದ್ವಿ. ಈಗ ಮಾರನೇ ದಿನ ಬೆಳಿಗ್ಗೆ ನಾನು ತಗೊಂಡೋಗ್ಬಿಟ್ಟು ಬಿಸಿಲಲ್ಲಿ ಇದನ್ನು ಒಂದೊಂದನ್ನೇ ಸಪ್ರೇಟಾಗಿ ರೀತಿ ಇಡ್ತಾಯಿದ್ದೀವಿ. ಇಲ್ಲ ಅಂತಂದರೆ ಬೇಗ ಒಣಗೋದಿಲ್ಲ. ನಾವು ಅರ್ಧಂಬರ್ಧ ಬೇಯಿಸಿರ್ತೀವಲ್ವ, ಹಾಗಾಗಿ ಬಂಕೆ ಥರ ಬಂದುಬಿಡುತ್ತೆ, ಅಂಟಂಟಾಗಿಬಿಟ್ಟು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಒಣಗ್ಕೊಳ್ಳಿ ಅಂತ ನಾನು ಈ ರೀತಿ ಹಾಕ್ತಾಯಿದ್ದೀನಿ. ನಂತರ ಇದ್ರ ಮೇಲೆ ಒಂದು ಕ್ಲಾತನ್ನು ಕೂಡ ಮುಚ್ಚಿಬಿಡ್ತೀನಿ, ಇಲ್ಲಾಂದರೆ ಧೂಳೆಲ್ಲ ಹೋಗಿ ಕುತ್ಕೊಬಿಡುತ್ತೆ. ಹಾಗಾಗಿ ಅದ್ರ ಮೇಲೆ ಆ ಕಡೆ ಇಟ್ಕೊಂಗೆ ಕ್ಲಾತನ್ನು ಕೂಡ ನೀಟಾಗಿ ಮುಚ್ಚಿಬಿಟ್ರೆ ಬಿಸಿಲಿಗೆ ಒಂದು 2 ಡೇಸ್ ಒಣಗಿಸ್ಕೊಂಡ್ರೆ ಚೆನ್ನಾಗಿ ಒಣಗೋಗುತ್ತೆ. ಈಗ ಚೆನ್ನಾಗಿ ಬಿಸಿಲು ಕೂಡ ಕಾಯ್ತಾ ಇದೆ ಅಲ್ವ ಈ ನಡುವೆ, ಹಾಗಾಗಿ ಬೇಗನೆ ಒಣಗೋಗ್ಬಿಡುತ್ತೆ. ಕೊನೆಯಲ್ಲಿ 2 ಡೇಸು ಚೆನ್ನಾಗಿ ಒಣಗಿಸ್ಕೋಬೇಕು. ಹಪ್ಪಳ ನಾವೆಲ್ಲ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಒಣಗಿಸ್ತೀವೋ ಅದೇ ರೀತಿ ಇದನ್ನು ಕೂಡ ನಾವು ಒಣಗಿಸ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಒಣಗಿಸಿದ್ರೆ ಅಷ್ಟು ಚೆನ್ನಾಗಿ ಇದಾಗುತ್ತೆ. ಎಲ್ಲ ಕೂಡ ಒಣಗಿದ ಮೇಲೆ ಇದು ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತೀನಿ. ಒಣಗಿದ ಮೇಲೆ ಆಲೂಗಡ್ಡೆ ನೋಡಿ ಈ ರೀತಿ ಆಗಿದೆ, ಚೆನ್ನಾಗಿ ಒಣಗಿದೆ, ಸೌಂಡ್ ಕೂಡ ಬರ್ತಾ ಇದೆ ಅಲ್ವಾ. ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಹಪ್ಪಳ ಸಂಡಿಗೆ ಯಾವ ರೀತಿ ತೇಲಿಸ್ಕೊತೀವೋ ಆ ರೀತಿ ತೇಲಿಸ್ಕೊಂಡು ತಿನ್ಬೋದು. ತುಂಬ ದಿನವರೆಗೂ ಕೂಡ ಚೆನ್ನಾಗೇ ಇರುತ್ತೆ, ಏನಾಗೋದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.